ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಭಿ 9 ಲ್ಯಾಕ್. ನಾನು ನಿಮ್ಮ ವಿಘ್ನೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕೋಲಾರ ಜಿಲ್ಲೆಯ ಕೈಲಾಸ ಪರ್ವತ ಎಂಬುವ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀರಿ. ಈ ಕ್ಷೇತ್ರದ ಪ್ರತೀತಿ ಏನಂದರೆ, ಈ ಕ್ಷೇತ್ರದಲ್ಲಿ ಪಾಂಡವರು ಇಲ್ಲಿ ನೆಲೆ ವಾಸಿಸ್ತಾ ಇದ್ರು ಅಂತ ಒಂದು ಪ್ರತೀತಿ ಇದೆ, ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಹಾಗೂ ಈ ಪರ್ವತದ ಪ್ರತೀತಿ ಏನಂದರೆ, ಭೀಮ ಬಂದು ಬಕಾಸುರನ ಇಲ್ಲಿ ವಧೆ ಮಾಡಿದ್ದಂತೆ ಇದೇ ಗುಹೆಯಲ್ಲಿ. ಹಾಗೂ ಇದೇ ಗುಹೆಯಲ್ಲಿ ಗಣೇಶ ಹಾಗೂ ಈಶ್ವರ ಪಾರ್ವತಿಯ ವಿಗ್ರಹ ಇದೆ. ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ನೋಡಿ, ಇದೇ ಕೈಲಾಸಗಿರಿಯ ಪರ್ವತ. ಇದೇ ಆ ಕೈಲಾಸಗಿರಿಯ ಪರ್ವತದ ಎಂಟ್ರೆನ್ಸು. ಇದರೊಳಗಡೆ ನಾವು ಹೋಗಬೇಕು. ಒಳಗಡೆ 3 ಮೂರ್ತಿಗಳಿದ್ದಾವೆ, ದರ್ಶನ ಮಾಡಿಕೊಂಡು ಬರ್ಬೋದು. ಹಾಗೂ ನೋಡಿ, ತುಂಬ ವಿಶಾಲವಾಗಿದೆ. ಈ ಎಂಟ್ರೆನ್ಸ್ ಬಂದು ಹೊಸದಾಗಿ ಶಿವನ ಮೂರ್ತಿಯನ್ನು ಕೆತ್ತಲಾಗ್ತಾ ಇದೆ. ಆ ಮೂರ್ತಿ ನೋಡಿ ಇದೆ, ಬೆಟ್ಟನೇ ಕೊರೆದು ಈ 23 ಅಡಿಯ ಶಿವಲಿಂಗನ ಕೆತ್ತನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲಸ ನಡೀತಾ ಇದೆ. ತುಂಬ ವಿಶಾಲವಾಗಿದೆ, ಸ್ವಲ್ಪ ಕಷ್ಟ ಆದರೂ ಮಾಡ್ತಾ ಇದ್ದಾರೆ.